ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ GKVKಗೆ ಬಂದಿದ್ದೀವಿ. ಇದು ಇರೋದು ಬೆಂಗಳೂರು ಯಲಹಂಕಲ್ಲಿ. ನೋಡಿ, ನ್ಯಾಚುರಲಾಗಿ ಗ್ರೋ ಆಗಿರೋ ಮ್ಯಾಂಗೋಸ್, ಆರ್ಗ್ಯಾನಿಕ್ ಮ್ಯಾಂಗೋಸ್. ಇಲ್ಲೇ ತೋಟನೂ ಇದೆ, ಅದಕ್ಕೆ ಆರ್ಗ್ಯಾನಿಕ್ ಅಂತ ಇಲ್ಲಿ ಸೇಲ್ ಮಾಡ್ತಾರೆ. ಸ್ವಲ್ಪ ಕಾಸ್ಟ್ಲಿ, ಆದರೆ ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ. ಬನ್ನಿ ಇನ್ನೂ ನೋಡೋಣ ಎಷ್ಟು ಗಿಡ ಮರ ಬೇಕು, ಯಾವ ವೆರೈಟಿ ಗಿಡ ಮರ ಬೇಕು ಎಲ್ಲನೂ ಸಿಗುತ್ತೆ ಇಲ್ಲಿ. ಆ್ಯಕ್ಚುಲಿ ಕೃಷಿ ಮೇಳ ನಡೆಯುತ್ತೆ, ಆಗ ಬಂದರೆ ಚೆನ್ನಾಗಿರುತ್ತೆ. ನಾವೀಗ ನರ್ಸರಿಗೆ ಹೋಗೋಣ ಅಂತ ಬಂದಿದ್ದು, ಆಗ ಸ್ವಲ್ಪ ಮಾವಿನ ಹಣ್ಣೆಲ್ಲ ಕಾಣಿಸ್ತು, ನೋಡೋಣ ಅಂತ ಹೋಗಿ ನೋಡಿಕೊಂಡು ಹಂಗೆ ತೋಟ ಇತ್ತು, ಮಾವಿನ ತೋಟ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಜಾಲಿಯಾಗಿ. ನೀವು ನೋಡಿ ಎಂಜಾಯ್ ಮಾಡಿ. ವಾಕಿಂಗು ಇದು ಬೆಸ್ಟ್ ಪ್ಲೇಸು. ಬೆಂಗಳೂರಲ್ಲಿ ಈ ಥರ ಒಂಥರ ನೇಚರ್ ಸಿಗೋದೇ ಅಪರೂಪ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಬೆಳಗ್ಗೆ ಈವ್ನಿಂಗು ಎಲ್ಲ ವಾಕಿಗೆಲ್ಲ ತುಂಬ ಜನ ಬರ್ತಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಹಾಸ್ಟೆಲ್ ಇದೆ. ನೋಡಿ ಇಲ್ಲೆಲ್ಲ ವಾಕ್ ಮಾಡ್ತಿದ್ದಾರೆ, ಇನ್ನೂ ಹೋಗ್ತಿದ್ದಾರೆ. ಈಗ ನಾವು ನರ್ಸರಿಗೆ ಹೋಗೋಣ. ಟೈಮ್ ಶಾರ್ಟೇಜ್ ಇರೋದ್ರಿಂದ ಫುಲ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀವಿ. ಹಾರ್ಟಿಕಲ್ಚರ್ ಕಾಲೇಜ್ ಇದೆ, ಸಿರಿಕಲ್ಚರ್ ಇದೆ, ಅಗ್ರಿಕಲ್ಚರ್ ಇದೆ. ಇಲ್ಲಿ ನೋಡಿ, ಅಗ್ರಿಕಲ್ಚರಲ್ ಸೈನ್ಸ್ ಮ್ಯೂಸಿಯಂ ಅಂತ ಇಲ್ಲಿದೆ. ಇದ್ರೊಳಗೆ ಹೋಗಿ ಈ ಮ್ಯೂಸಿಯಮ್ಮು ಇದೆ. ಈಗ ನರ್ಸರಿಗೆ ಹೋಗ್ತಾ ಇದ್ದೀವಿ ನಾವು. ಬನ್ನಿ ನೋಡಿ, ಇದು ಸೈನ್ಸ್ ಮ್ಯೂಸಿಯಂ ಅಂತೆ, ಅಗ್ರಿಕಲ್ಚರ್ ಸೈನ್ಸ್ ಮ್ಯೂಸಿಯಂ. ಎಷ್ಟು ಚೆನ್ನಾಗಿದೆಲ್ಲ. ಒಳಗೆ ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡೇ ಇರುತ್ತೆ. ಇದು ನೋಡಿ, ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಟೆಕ್ನಾಲಜಿ ಆ್ಯಂಡ್ ವ್ಯಾಲ್ಯೂ ಅಡಿಷನ್. ಇಲ್ಲಿ ಬೇಕ್ರಿ ಸಹ ಇದೆ, ಇಲ್ಲಿ ಬೇಕಾದ್ರೆ ತಗೋಬೋದು. ಅಲ್ಲೆಲ್ಲ ಏನು ಅದು ಆರ್ಗ್ಯಾನಿಕ್ಕಿಂದನೇ ಮಾಡಿರ್ತಾರೆ. ಚೆನ್ನಾಗಿದೆಲ್ಲ. ಈ ಟ್ರಾಫಿಕಲ್ಲಿ ಇಲ್ಲಿರೋದ್ರಿಂದ ಒಂಥರ ತುಂಬ ಹಾಯ್ ಅನ್ನಿಸ್ತಿದೆ, ಫ್ರೆಶ್ ಏರ್ ಬರ್ತಿದೆ. ನರ್ಸರಿಗೆ ಬಂದಿದ್ದೀವಿ. ಇದು ನರ್ಸರಿ ಏನು ಗೊತ್ತಾ, ಈ GKVK ಅನ್ನೋದೇ ಸುಮಾರು ದೊಡ್ಡದಿದು. ನಾವು ಬಂದಿರೋದು ಒಂದು ನರ್ಸರಿಗೆ. ಈ ಥರ ನರ್ಸರಿ ತುಂಬಾ ಇದೆ ಇಲ್ಲಿ. ನೋಡೋಣ, ಬನ್ನಿ. ಎಷ್ಟೊಂದು ಗಿಡ ನೋಡಿದ್ರೆ ಬರ್ತಾ ಎಲ್ಲರಿಗೂ ಗಾರ್ಡನಿಂಗ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಬಂದಿದೆಯಲ್ಲ. ಇಲ್ಲಿ ಬಂದರೆ ನಿಮ್ಗೆ ಯಾವ ಥರ ಗಿಡ ಬೇಕು, ಮರ ಬೇಕು, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಗ್ರೀನರಿ ನೋಡಿ. ಟ್ರಾಫಿಕಲ್ಲಿ ಇದ್ದಿದ್ದು ಸಾಕಾಗಿತ್ತಪ್ಪ ನನಗಂತೂ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೇನಿದು, ಜಬೂಟಿ ಕ್ಯಾಬು ಅಂತೆ, ಏನೂ ಗೊತ್ತಿಲ್ಲ ನನಗಿದು. ಹೊಸ ಗಿಡ ನೋಡಿದ್ರೆ ಈ ಥರ ಬಂದರೆ ಹೊಸ ಗಿಡನೂ ಕಾಣಿಸುತ್ತೆ. ಇದೇನು, ನೇರಳೆ ಹಣ್ಣ ಆ ಥರನೇ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ನಾನು ಫಾರ್ಮರ್ ಅಲ್ವಲ್ಲ, ನಂಗೆ ಅಷ್ಟೊಂದು ನಾಲೆಜ್ ಇಲ್ಲ. ಮಿರಾಕಲ್ ಫ್ರೂಟ್ ಅಂತೆ. ಮಿರಾಕಲ್ ಫ್ರೂಟ್ ಅಂತೆ ಇದು. ನೋಡಿ, ಅದ್ರ ಫ್ರೂಟು ಈ ಥರ ಇರುತ್ತೆ, ಅದಕ್ಕೆ ಮಿರಾಕಲ್ ಫ್ರೂಟ್ ಅಂತಾರೆ. ಇದೇನು, ಇದು ಮೂಗನ್ ಅಂತಾರ. ನಾನು ಲೀಚಿ ಅಂದ್ಕೊಂಡಿದ್ದೆ ಇಷ್ಟು ದಿನ. ಇದು ಯಾವುದೋ ಸ್ವೀಟ್ ಬೇಲ ಅಂತೆ. ಫ್ರೂಟ್ ಪಿಕ್ಚರ್. ವುಡ್ ಆ್ಯಪಲ್. ಇದು ಸ್ವೀಟ್ ಬೇಲ ಅಂದರೆ ವುಡ್ ಆ್ಯಪಲ್ಲು. ನೋಡಿ, ವುಡ್ ಆ್ಯಪಲ್ ಬೇರೆ, ಸ್ವೀಟ್ ಬೇಲ ಬೇರೆ. ತುಂಬ ಚೆನ್ನಾಗಿದೆ. ಇದು ಯಾವುದು, ಎಲಿಫೆಂಟ್ ಆ್ಯಪಲ್ ಅಂತೆ. ಅಬಿಯಾ. ಅಲ್ಲಿ ನೋಡಿ ಎಷ್ಟೊಂದು ಹೆಸರೇ ಗೊತ್ತಿಲ್ಲಪ್ಪ ನಮ್ಗೆ ಇರೋದೆಲ್ಲ. ಅಷ್ಟೊಂದು ಚೆನ್ನಾಗಿದೆ. ಲಿಲ್ಲಿ ಪಿಲ್ಲಿ, ಇದು ಫ್ರೂಟ್ ಲಿಲ್ಲಿ ಪಿಲ್ಲಿ. ನೋಡಿ, ಫ್ರೂಟ್ ಪಿಕ್ಚರಲ್ಲಿದೆ. ನನಗಂತೂ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ. ಆಫ್ರಿಕ್ಯಾಟ್ ಅಂತೆ ಈ ಗಿಡ. ಇದು ಸೂರಿನಮ್ ಚೆರಿ, 300 ರೂಪೀಸು. ಚೆರಿ ಫ್ರೂಟ್ ಬರುತ್ತೆ, ಈ ಥರ ಬರುತ್ತೆ ನೋಡಿ. ಇದೆಲ್ಲ ಈ ಥರ ಬರುತ್ತೆ. ನೋಡಿದ್ರ, ಇದೆಲ್ಲ ಅದೇ. ಅಮಟೆಕಾಯಿ, ಉಪ್ಪಿನಕಾಯಿ ಕೇಳಿರ್ತೀರಲ್ಲ ಎಲ್ಲರೂ, ಇದೇ ಅಮಟೆಕಾಯಿ ಗಿಡ. ನೋಡಿ, ಅಮಟೆಕಾಯಿ ಗಿಡ ಇದು. ಕಾಯಿ ತೋರಿಸ್ತೀನಿ ನೋಡಿ. ಇದು ಅಮಟೆಕಾಯಿ. ಹುಳಿ ಇರುತ್ತೆ, ಮ್ಯಾಂಗೋ ಥರನೇ ಇರುತ್ತೆ. ಬ್ಲಾಕ್ ಬೆರಿ ನೋಡಿ, ಬ್ಲ್ಯಾಕ್ ಬೆರಿ ಇದು ಪ್ಲ್ಯಾಂಟ್. ಮತ್ತು ರೆಡ್ ಆ್ಯಪಲ್ ಬೇರ್ ಅಂತೆ ಇದು. ಸುಮಾರು ಗಿಡ ಇದೆ. ನನಗಂತೂ ಇದ್ರ ಬಗ್ಗೆ ನಾಲೆಜೇ ಇಲ್ಲ. ನೋಡಿ, ಪ್ಯೂರ್ ಫ್ರೂಟ್ ತಿಂತೀವಲ್ಲ ಅದ್ರದ್ದು ಗಿಡ ಇದು.
ಬೇಕ್ರಿ ಚೆರಿ ಫ್ರೂಟ್ ಅಂತೆ. ಇದು ಬೇಕ್ರಿ ಚೆರಿ ಫ್ರೂಟ್ ಇಂದು ಗಿಡ ಚೆನ್ನಾಗಿದೆ. ಮ್ಯಾಂಗೋಸ್ಟ್ರೀ, ಬ್ಲ್ಯಾಕ್ಬೆರಿ. ಹಿಂಗೆ ಇಲ್ದಿರ ಅಡುಗೆನೇ ಆಗಲ್ಲ ಅಂತೀವಿ. ಇಲ್ಲಿ ನೋಡಿ ಹಿಂಗಿನ ಗಿಡ ಅಂತ ನಾನು ನೋಡೇ ಇಲ್ಲ, ಇದೇ ಫಸ್ಟ್ ನೋಡ್ತಿರೋದು. ಎಲೆ ಮುಟ್ಟಿ ಸ್ಮೆಲ್ ಮಾಡಿದ್ರೇ ಹಿಂಗಿನ ಸ್ಮೆಲ್ ಬರ್ತಿದೆ, ಎಷ್ಟು ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 400 ರುಪೀಸ್ ಅಂತೆ. ಇದೇನು ಗಿಡ, ಇದೇನೋ ಗಿಡ ಇದೆಯಲ್ಲಪ್ಪ. ಮಿಲ್ಕ್ ಫ್ರೂಟ್ ಅಂತೆ. ನಾನಂತೂ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಮಿಲ್ಕ್ ಫ್ರೂಟ್. ಬಾದಾಮಿ ಗಿಡ. ಇದು ಯಾವುದೋ ಜಿಮ್ಮಡಿ ಫ್ರೂಟ್ ಅಂತೆ, ನನಗಂತೂ ಗೊತ್ತಿಲ್ಲ. ಮ್ಯಾಂಗೋ ಯಾರಿಗೆ ತಾನೇ ಇಷ್ಟ ಇಲ್ಲ. ಆಲ್ ಸೀಸನ್ ಮ್ಯಾಂಗೋ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಇಲ್ಲಿ ನೋಡಿ, ಇದು ಆಲ್ ಸೀಸನ್ ಮ್ಯಾಂಗೋ ಅಂತೆ. ಇದರ ಪ್ರೈಸ್ ಬಂದು 400 ರುಪೀಸು. ಥ್ರೂ ಔಟ್ ದ ಇಯರ್ ಸಿಗುತ್ತೆ ನಿಮಗೆ. ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಯಾವುದು ಅಂತ ಎಲ್ಲರಿಗೂ ಗೊತ್ತಲ್ವಾ, ಮಿಯಾಜಾಕಿ. ನೋಡಿ, ಜಾಪಾನೀಸ್ದು ಅದರದ್ದು ಗಿಡ ಸಿಗ್ತಾಯಿದೆ. ಬೇಕಾದರೆ ಮಾವಿನ ಬೆಳೆಗಾರರಲ್ಲಿ ಕೋಲಾರ ಡಿಸ್ಟಿಕ್ ಅವ್ರು ಬಂದು ಮಿಯಾಜಾಕಿ ಗಿಡ ತಗೊಂಡು ಅದನ್ನು ಸಹ ಬೆಳೆದು ನಮಗೆಲ್ಲರಿಗೂ ಕೊಡ್ಬೋದು. ಅದು ಸ್ವಲ್ಪ ಕಡಿಮೆ ರೇಟಲ್ಲಿ. ಅದಾದರೆ ಥೌಸಂಡ್ಸು ಲ್ಯಾಕ್ಸಲ್ಲಿ ಸೇಲ್ ಮಾಡ್ತಿದ್ರಲ್ಲ ಮಿಯಾಜಾಕಿ ಫ್ರೂಟ್. ಇಲ್ಲಿ ಈ ನಮ್ಮ ರೈತರ ಬೆಳೆದ್ರೆ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ. ಇಲ್ಲಿ ನೋಡಿ, ಲಾಂಗ್ ಮಲ್ಬರಿ ಅಂತ. ಇದು ಲಾಂಗ್ ಮಲ್ಬರಿ, ಲಾಂಗ್ ಮಲ್ಬರಿ. ಇದು ರೆಡ್ ಆ್ಯಪಲ್ ಬೇರ್ ಅಂತ. ಇಷ್ಟು ಚೆನ್ನಾಗಿದೆ ನೋಡಿ. ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ, ನಾರ್ತ್ ಈಸ್ಟ್ ಇದ್ದಾರೆ. ಇದ್ಯಾವುದು ಫ್ರೂಟ್? ಕೋಕೋ ಫ್ರೂಟ್. ಮಲೆನಾಡು ಪ್ರದೇಶದಲ್ಲಿ ಸಿಗುತ್ತಲ್ಲ ಆ ಥರದ್ದು ಕೋಕೋ ಫ್ರೂಟ್ ಗಿಡ ನೋಡಿ, ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 300. ನಮ್ಮದೇ ಸ್ವಂತ ನಾವೇ ಬೆಳೆಸಿ ಆ ಹಣ್ಣು ಅದರಲ್ಲಿರೋ ಖುಷಿ ಮಜಾ ಅಂಗಡೀಲಿ ಕೊಂಡ್ಕೊಂಡು ತಿಂದರೂ ಸಿಗೋದಿಲ್ಲ. ನಮ್ಮದೇ ಗಿಡದಲ್ಲಿ ಬೆಳೆದು ನಾವೇ ಎಫರ್ಟ್ ಹಾಕಿ ಬೆಳೆದು ತಿಂದಾಗ ಅದ್ರ ಮಜಾನೇ ಬೇರೆ ಇರುತ್ತೆ. ಪ್ಲಮ್ ಗಿಡ ಅಂತೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಸ್ವೀಟ್ ಚೆರಿನೇ. ಇದೊಂದು ವೆರೈಟಿ ಆಫ್ ಚೆರಿ ಫ್ರೂಟ್ ಪ್ಲ್ಯಾಂಟ್. ಇದು ಸ್ವೀಟ್ ಕರೋಡಾ ಚೆರಿ ಅಂತೆ. ಎಷ್ಟು ಚೆನ್ನಾಗಿದೆಲ್ಲ. ವಾವ್, ಟ್ಯಾಮ್ರಿನ್ ಗಿಡ. ಟ್ಯಾಮ್ರಿನ್ ಇಷ್ಟ ಇಲ್ಲದೆ ಇರೋರೇ ಇಲ್ಲ, ಎಸ್ಪೆಷಲಿ ಹುಡುಗಿರಿಗೆಲ್ಲರಿಗೂ ಇಷ್ಟ. ನೋಡಿ, ಟ್ಯಾಮ್ರಿನ್ ಗಿಡ ತೊಗೊಂಡೋಗಿ ಒಂದು ಮನೇಲಿಟ್ಟು ಬೆಳೆಸಿ ಅದರಿಂದ ಹಣ್ಣು ಬಂದಾಗ ನಮಗೂ ಸ್ವಲ್ಪ ಕೊಡಿ. ತಮಾಷೆ ಕೇಳಿದೆ. ಇದು ಕ್ರೀಪರ್ ಮ್ಯಾಂಗೋ ಅಂತೆ. ಕ್ರೀಪರ್ ಮ್ಯಾಂಗೋ ನೋಡಿದ್ರಾ? ಗೊತ್ತಿಲ್ದಿದ್ದೆಲ್ಲ ಗೊತ್ತಾಯ್ತೀಗ. ಇದು ಕ್ರೀಪರ್ ಮ್ಯಾಂಗೋ ಅಂತೆ. ಇದು ತೋತಾಪುರಿ. ಇದೆಲ್ಲ ಮ್ಯಾಂಗೋ ಸೆಕ್ಷನ್ ಇದೆ, ನೋಡಿದ್ರೆ ಇದೆಲ್ಲ ಮ್ಯಾಂಗೋ ಸೆಕ್ಷನ್ನು. ಇದು ನೀಲಮ್ ಅಂತೆ. ನೀಲಮ್ ಇದು ಮಲ್ಗೋಬಾ. 300 ರುಪೀಸ್ ಅಂತೆ. ಇದರ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಚೆನ್ನಾಗಿದೆ ಅಲ್ಲ. ನನ್ನ ತಮ್ಮ ಜೋರಾಗೇಳು ಅಂತ ಇದ್ದಾನೆ. ಇದು ನೋಡಿ, ತೋತಾಪುರಿ. ಇದು ಉಪ್ಪೆಲ್ಲ ಹಾಕಿ ಖಾರ ಹಾಕಿ ಕಟ್ ಮಾಡಿ ಇಟ್ಟಿರ್ತಾರಲ್ಲ ಫುಟ್ಪಾತಲ್ಲೆಲ್ಲ, ಆ ಫ್ರೂಟು ತೋತಾಪುರಿ. ಇದು ಬೇಗನ್ಪಲ್ಲಿ ಮ್ಯಾಂಗೋ ಅಂತೆ. ಯಾರ್ಯಾರು ಗಿಡ ಬೇಕೋ ಬಂದು ತೊಗೋಬೋದು. JKVKಯಲ್ಲಿದೆ. ಇದ್ರದ್ದು ಪ್ರೈಸ್ 400 ರುಪೀಸ್. ಇಮಾಮ್ ಪಸಂದ್ ಫ್ರೂಟ್ ಅಂತೆ. ಇದು ಇಮಾಮ್ ಪಸಂದ್ ಫ್ರೂಟ್ ಅಂತೆ ನೋಡಿ. ಇದೆಲ್ಲ ಮ್ಯಾಂಗೋ ಸೆಕ್ಷನ್ ಅಪ್ಪ. ಕೇಸರ್ ಮ್ಯಾಂಗೋ.
ಈಗ ಸಪೋಸ್ 1 kg ಮ್ಯಾಂಗೋಗೆ ನಾವು 250 300 ಆ ಥರ ಕೊಡ್ತೀವಿ. ಅದ್ರ ಬದಲು ನಮ್ಮದೇ ಮನೇಲಿ ನಾವೇ ಬೆಳೆಸಿ ಅದರ ಅಲ್ಲಿ ಲೈಫ್ ಲಾಂಗ್ ಇರುತ್ತೆ, ಸುಮಾರು ವರ್ಷ ಬರುತ್ತೆ ಅದೇ ಗಿಡ ಅಂತ, ಎಷ್ಟೊಂದು ಹಣ್ಣು ಬರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ 300 400 ಆ ಥರ ಇನ್ವೆಸ್ಟ್ ಮಾಡಿದ್ರೆ ತುಂಬ ವರ್ಷಗಳ ಕಾಲ ಇರುತ್ತೆ. ನೋಡಿ, ಇದು ರಸ್ಪುರಿ ಅಂತೆ, ಇದು ಆಲ್ಫೋನ್ಸ್ ಅಂತೆ, ಎಲ್ಲರ ಫೇವ್ರೇಟು. ನೋಡಿ ಇಲ್ಲೂ ಇದು ಮ್ಯಾಂಗೋ ಸೆಕ್ಷನ್ ಅಂತ ಹೇಳಿದ್ನಲ್ಲ, ಇಲ್ಲೂ ಕಲಪಡಿ ಮ್ಯಾಂಗೋ ಅಂತೆ. ನಮ್ಗೆ ತುಂಬ ಹೆಸರೆಲ್ಲ ಗೊತ್ತಿರಲ್ಲ, ಹಾಗೆ ಯಾವ್ದು ಚೆನ್ನಾಗಿರುತ್ತೋ ಮಾವಿನ ಹಣ್ಣು ಅಂದಿದ ತಕ್ಷಣ ತೊಗೊಂಡು ತಿಂತಾ ಇರ್ತೀವಿ. ಇಲ್ಲಿ ಬಂದರೆ ನಮ್ಮ ನಾಲೆಡ್ಜ್ ಸಹ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಹೇಳೋದು ದೇಶ ಸುತ್ತು ಕೋಶ ಓದು ಅಂತ. ಕುತ್ಕೊಂಡು ಮನೇಲಿ ಒಂದು ಬುಕ್ ಓದೋದಕ್ಕಿಂತ ಈ ಥರ ಪ್ರಾಕ್ಟಿಕಲಾಗಿ ಬಂದು ನೋಡಿದ್ರೆ ಇನ್ನೂ ಸ್ವಲ್ಪ ನಾಲೆಜ್ ಚೆನ್ನಾಗಿರುತ್ತೆ. ಆಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ. ಸುವರ್ಣ ರಕ ಮ್ಯಾಂಗೋ ಅಂತ ಇದು ಫುಲ್ ಮ್ಯಾಂಗೋ ಸೆಕ್ಷನ್ನೇ ಇದು. ನೋಡಿ, ಇದೆಲ್ಲ ಮ್ಯಾಂಗೋ ಸೆಕ್ಷನ್ನೇ. ಅಮ್ರಪಲ್ಲಿ ಅಂತೆ 300 rupees ಪರ್ ಪ್ಲ್ಯಾಂಟ್. ಕಸ್ತೂರಿ ಮ್ಯಾಂಗೋ ಅಂತ, ಈ ಚಿಕ್ಕದು ಇದು ಕಸ್ತೂರಿ ಮ್ಯಾಂಗೋ ಅಂತೆ. ಇವನ್ ತುಳಸಿ ಕೂಡ ಇದೆ ನೋಡಿ, 200 rupees. ಇದು ಸೇವಂತಿ ಗಿಡ, ದ್ರಾಕ್ಷಿ ಗಿಡ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಇದೆಲ್ಲ ದ್ರಾಕ್ಷಿ ಗಿಡ, ಸೇವಂತಿ ಅಲ್ಲ, ಸಾರಿ. ಅಲ್ಲಿ ನೋಡಿ ಕ್ಯಾಕ್ಟಸ್ ನೋಡಿ. ಡ್ರ್ಯಾಗನ್ ಫ್ರೂಟ್ ಗಿಡ 250 rupees ಅಂತೆ. ಇದು ಮನೆ ಮಾಡಿ ಮೇಲೆ ಕೂಡ ಬೆಳೆಸ್ಕೋಬೋದು, ಮನೆ ಮುಂದೆ ಸಹ ಬೆಳೆಸ್ಕೋಬೋದು. ಸುಮಾರು ಹಣ್ಣು ಬಿಡುತ್ತೆ. ಇಟ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಹೆಲ್ತ್. ಇವತ್ತು ವೀಕೆಂಡ್ ಆದ್ದರಿಂದ ಸುಮಾರು ಜನ ಬರ್ತಿದ್ದಾರೆ. ಸುಮಾರು ಜನ ನೋಡಿ, ಇವರೆಲ್ಲ ಕಾರಲ್ಲಿ ತುಂಬ್ಕೊತಾ ಇದ್ದಾರೆ. ಇಲ್ಲ ನೋಡಿ, ಇದೆಲ್ಲ ಈಗ ತಗೊಂಡು ಹೋಗೋಕ್ಕೆ ಜನ ಬಂದಿರೋದು. ಇದು ನೋಡಿ, ಇದೆಲ್ಲ ಲೆಮನ್ ಸೆಕ್ಷನ್. ನಮಗೆಲ್ಲ ಬರೀ ಲೆಮನ್ ಒಂದೇ ಗೊತ್ತು, ಅದಕ್ಕೆ ಡಿಫ್ರೆಂಟ್ ಹೆಸರಿರೋದು ಇವತ್ತೇ ಗೊತ್ತಾಗ್ತಾಯಿದೆ. ಇದು ಬಾಲಾಜಿ ಲೆಮನ್ ಅಂತೆ, ಇದು ಆಲ್ ಸೀಸನ್ ಲೆಮನ್ನು, ಇದು ಬಾಲಾಜಿ ಲೆಮನ್ನು. ಇಮಾಮ್ ಪಸಂದ್ ಮ್ಯಾಂಗೋ ಇಟ್ಬಿಟ್ಟಿದ್ದಾರೆ ಬೈ ಮಿಸ್ಟೇಕ್. ಮಾರ್ಕೆಟಲ್ಲಿ ಸಿಗೋ ಲೆಮನ್ ಇದು, ಮಾರ್ಕೆಟ್ ಲೆಮನ್ನು. ಇದೆಲ್ಲ ಲೈಮ್, ಇದೆಲ್ಲ ಅದೇ ನೋಡಿ. ಎಷ್ಟೊಂದು ಜನ ಬಂದು ತೊಗೊಂಡು ಹೋಗ್ತಿದೆ, ಸುಮಾರು ಜನ ತೊಗೊತಾರೆ. ಜಂಬೂ ನೇರಳೆ ಹಣ್ಣಿನ ಗಿಡ ಇದು. ಅದರಲ್ಲೇ ಇನ್ನೊಂದು ವೆರೈಟಿ ಇರೋದು, ಇದು ಸ್ವಲ್ಪ ಎತ್ತರ ಇದೆ, ನನ್ನ ಹೈಟ್ ಇದೆ. ಇದೇನು, ಬಾಳೆ ಗಿಡ ಕೂಡ ಇದೆ ಇಲ್ಲಿ ನೋಡಿ, ತೆಂಗಿನ ಗಿಡನೂ ಇದೆ ನೋಡಿ. ಇದು ಅರಿಶಿಣ, ಇದೆಲ್ಲ ಅರಿಶಿಣ ಗಿಡ. ಇದೆಲ್ಲ ಪೀಕ್ ಅಂತೆ, ಇದು ಪೀಕ್. ಅದು ಕೊಕೊನಟ್. ಆಟೋಲೆಲ್ಲ ಜನ ತುಂಬ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಟ್ರಾಫಿಕ್ ಜಾಮ್ ಆಗಿ ನೇಚರ್ ಕಡೆ ಎಲ್ಲರಿಗೂ ಒಲವು ಜಾಸ್ತಿ ಆಗ್ತಿದೆ. ರೆಡ್ ಆಮ್ಲ ಅಂತೆ ಇದು, ರೆಡ್ ಆಮ್ಲ. ನಾನು ರೆಡ್ ಆಮ್ಲ ನೋಡೇ ಇಲ್ಲ, ಇದೇ ಮೊದಲು. ಏನೂ ನೋಡಿಲ್ಲ ಅಂದ್ಕೋಬೇಡಿ, ನೋಡೋದಕ್ಕೆ ಎಲ್ಲಿ ಸಿಗುತ್ತೆ ಹೇಳಿ ಈಗ. ಅದಕ್ಕೆ ಅಂತಲೇ ನಾನು ನರ್ಸರಿಗೆ ಬಂದಿದ್ದು. ಇದೇನು ಐ ಡೋಂಟ್ ನೋ. ಸಪೋಟ ನೋಡಿ, ಇದು ಸಪೋಟ ಗಿಡ. ಆಮೇಲೆ ಇದು ಪ್ರೊಮೋಗ್ರಾನೇಟ್ ಅಂತೆ. ಇದು ಸ್ಟ್ರಾಬೆರಿ
ಸ್ಟ್ರಾಬೆರಿ ಸಪೋಟ ಗಿಡ 250 ರುಪೀಸ್ ತೊಗೋಬೋದು. ನಮ್ಮ ಮನೇಲಿ ಜಾಸ್ತಿ ಜಾಗ ಇಲ್ಲ, ಇಲ್ಲಾಂದರೆ ತೊಗೊಂಡು ಹೋಗ್ತಿದ್ದೆ. ಇದು ಇನ್ನೊಂದು ವೆರೈಟಿ ಸಪೋಟ. ಇದೆಲ್ಲ ಸಪೋಟ ವೆರೈಟೀಸ್, ಡಿಫ್ರೆಂಟ್ ವೆರೈಟೀಸ್. ಇಲ್ಲೇನಿದೆ ಸಪೋಟ, ಸಪೋಟೋ ವೆರೈಟೀಸ್. ಇದೂ ಏನು ಕಾಲಾಪತ್ತಿ ಮೇ ಬಿ ಏನಿರ್ಬೋದು ಇದು ಕಾಲಾಪತ್ತಿ, ಗೊತ್ತಿಲ್ಲಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕಾಲಾಪತ್ತಿ ಅಂದರೆ ಬಿರಿಯಾನಿ ಅಲ್ಲೇನಾ? ಗೊತ್ತಿಲ್ಲಪ್ಪ ನಂಗಂತ, ಏನಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಏನೋ ಗಿಡ ಇದು ಬಿಟ್ಟಿದೆ, ಏನಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾಲೆಜ್ ಶೇರಿಂಗ್ ಇಸ್ ಕೇರಿಂಗ್ ಅಲ್ಲ, ಆ ಥರ ನಾಲೆಜ್ ನಮಗೂ ಬರುತ್ತೆ. ನಿಮ್ಮ ಹತ್ರ ಇರೋ ನಾಲೆಜ್ ಶೇರ್ ಮಾಡಿ. ಇಲ್ಲಿ ಕೇಳಿದ್ರೆ ಹೇಳ್ತಾರೆ, ಬಟ್ ಪ್ರಾಬ್ಲಮ್ ಏನಂದರೆ ನಾವು ಬಂದಿರೋದು ವೀಕೆಂಡ್, ಅದರಿಂದ ನಾವು ಅವ್ರನ್ನ ಏನೂ ಡಿಸ್ಟರ್ಬ್ ಮಾಡೋಂಗಿಲ್ಲ. ತುಂಬ ಜನ ಇದ್ದಾರೆ, ತುಂಬ ಬ್ಯುಸಿ ಇದ್ದಾರೆ. ಎಷ್ಟು ಸುಮಾರು ಜನ ಬಂದು ಗಿಡ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ, ನೋಡ್ಬೋದು ನೀವೇ. ಅಲ್ಲಿ ನೋಡಿ, ಇದೆಲ್ಲ ಮನೇಲಿ ಗಾರ್ಡನಿಂಗ್ ಮಾಡೋಕ್ಕಂತೆ. ಲೀಚಿ ಫ್ರೂಟ್ ಯಾರಿಗಿಷ್ಟ ಇಲ್ಲ ಲೀಚಿ ಫ್ರೂಟ್? ನೋಡಿ ಇದೆಲ್ಲ ಲೀಚಿ ಫ್ರೂಟ್. ಇದು ಸಪೋಟ, ವೆರೈಟಿ ಆಫ್ ಸಪೋಟ. ಮೇ ಬಿ ಅಲ್ಲಿ ನೋಡಿದ್ದು ಸಪೋಟನೇ. ವಾವ್, ಜಾಕ್ ಫ್ರೂಟ್. ಇದು ಜಾಕ್ ಫ್ರೂಟ್ ಸೆಕ್ಷನ್. ನೋಡಿ ಇದರಲ್ಲಿ ಎಷ್ಟು ವೆರೈಟಿ ಜಾಕ್ ಫ್ರೂಟ್ ಇದೆ. ಇದು ರೆಡ್ ಜಾಕ್ ಫ್ರೂಟ್, ಇದು ವೈಲ್ಡ್ ಜಾಕ್ ಫ್ರೂಟ್, ಆಮೇಲೆ ಇದು J33 ಜಾಕ್ ಫ್ರೂಟ್ ಅಂತೆ. J33 ಜಾಕ್ ಫ್ರೂಟ್, ರೆಡ್ ಜಾಕ್ ಫ್ರೂಟ್. ವೆರೈಟೀಸ್ ಆಫ್ ಜಾಕ್ ಫ್ರೂಟ್ಸ್ ಆರ್ ಅವೈಲೇಬಲ್. ಗಮ್ಲೆಸ್ ಜಾಕ್ ಫ್ರೂಟ್. ಎಲ್ಲರೂ ಅಂದ್ಕೊಡ್ತೀವಿ, ಅಪ್ಪ ಹಲಸಿನ ಹಣ್ಣು ಕಟ್ ಮಾಡೋದೇ ತಲೆನೋವಪ್ಪ ಅಂತ ಹೇಳಿ ಅಂಗಡಿಯಲ್ಲಿ ತೊಗೊಬಂದು ತಿಂದ್ಬಿಡ್ತೀವಿ. ಗಮ್ಲೆಸ್ ಜಾಕ್ ಫ್ರೂಟ್ ಸಹ ಸಿಗುತ್ತೆ. ನೋಡಿದ್ರಾ, ವೈಟ್ ನಮ್ ಸೂಪರ್ ಅರ್ಲಿ ಜಾಕ್ ಫ್ರೂಟ್ ಅಂತೆ. ವಾವ್, ನನಗಂತೂ ಜಾಕ್ ಫ್ರೂಟ್ ಚಿಪ್ಸು, ಜಾಕ್ ಫ್ರೂಟ್ ಹೋಳಿಗೆ ಅದೆಲ್ಲ ನೆನಪಾಗ್ತಿದೆ ಇದನ್ನು ನೋಡ್ತಿದ್ರೆ. ತುಂಬ ಚೆನ್ನಾಗಿದೆ. ವಾವ್ ವಾವ್. ನಂಗೆ ವೀಡಿಯೋಸ್ ಮಾಡೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಇದೆಲ್ಲ ಜಾಕ್ ಫ್ರೂಟ್ ಸೆಕ್ಷನ್. ಇದೇನು? ಇದು ಜಾಕ್ ಫ್ರೂಟ್ ಸೆಕ್ಷನ್. ಇದು ತುಂಬ ಚೆನ್ನಾಗಿತ್ತು. ಇದೆಲ್ಲ ಜಾಕ್ ಫ್ರೂಟ್ ಸೆಕ್ಷನ್. ಗಮ್ಲೆಸ್ಸು, ಪ್ರಕಾಶ್ ಚಂದ್ರ ಮತ್ತು ಥಾಯ್ ರೆಡ್ ಜಾಕ್ ಫ್ರೂಟ್ ಎಲ್ಲ ವೆರೈಟೀಸ್. ಜಾಕ್ ಫ್ರೂಟ್ ಸೀಡ್ಲೆಸ್ ಅಂತ ಇದು. ಫಿಗ್, ಅಂಜೂರ ಅಲ್ಲೆಲ್ಲ ಶಾಪ್ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಮೋಸಂಬಿ ಗಿಡ, ಗೋಲ್ಡನ್ ಮೋಸಂಬಿ, ರೆಡ್ ಮೋಸಂಬಿ, ವೈಟ್ ನಮ್ ಮೋಸಂಬಿ, ಚೈನಾ ಆರೆಂಜ್ ಎಲ್ಲ ಸಿಗುತ್ತೆ. ಇದೆಲ್ಲ ಆರೆಂಜ್, ಬಿಟ್ ಸಿಮಿಲರ್ ಟು ಲೆಮನ್. ಸ್ವೀಟ್ ಆರೆಂಜ್ ನೋಡಿ. ಆರೆಂಜು ಪಾಟಲ್ಲಿ ಸಹ ಬೆಳೆಸ್ಕೋಬೋದು, ಜಾಗ ಇಲ್ಲ ಅಂತ ಅಂದ್ಕೊಳ್ಳೋಷ್ಟಿಲ್ಲ. ಇದು ಸ್ವೀಟ್ ಆರೆಂಜ್ ಅಂತೆ. ಎಲ್ಲ ಆರೆಂಜ್ ಸೆಕ್ಷನ್. ಇದರಲ್ಲೂ ಮತ್ತು ವೆರೈಟೀಸ್ ಇದೆ ನೋಡಿ, ಎಲ್ಲ ಇಷ್ಟೊಂದು ವೆರೈಟೀಸ್ ಇದೆ. ಚೈನಾ ಆರೆಂಜ್ ಅಂತೆ, ಸ್ವೀಟ್ ಆರೆಂಜ್. ನೋಡಿ ಯಾರೋ ತೊಗೊಂಡಿದ್ದಾರೆ, ಹೂವು ಎಷ್ಟು ಚೆನ್ನಾಗಿದೆ ಅಂತ. ಸಾಂಬಾರ್ ಪದಾರ್ಥ, ಸಿನಮನ್, ಚಕ್ಕೆ ಬೇಕಲ್ಲ ಬಿರಿಯಾನಿಗೆ, ಪಲಾವ್ಗೆ, ಅದ್ರ ಚಕ್ಕೆ ಗಿಡ ನೋಡಿ ಹೇಗಿದೆ. ಈವನ್ ಈ ಎಲೆ ಸಹ ಯೂಸ್ ಮಾಡ್ಬೋದು ಚಕ್ಕೆ ಜೊತೆಗೆ. ಸಿನಮನ್ ಅದು ಸ್ವಲ್ಪ ಸಣ್ಣ ಗಿಡ, ಇದು ಸ್ವಲ್ಪ ದೊಡ್ಡದಾಗಿದೆ. ಎಷ್ಟು ಚೆನ್ನಾಗಿದೆಯಲ್ಲ.
ತೇಜ್ ಪತ್ತ, ಇದು ಪಲಾವ್ ಎಲೆ, ತೇಜ್ ಪತ್ತ. ವಾವ್, ನೈಸ್, ರಿಯಲಿ ನೈಸ್. ಇದು ಗಿಡ ಹೆಸರು ಗೊತ್ತಿಲ್ಲಲ್ಲ, ಆಲ್ ಸ್ಪೈಕಾ, ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ ಇಟ್ ಈಸ್. ಬ್ರೆಡ್ ಜಾಕ್ ಫ್ರೂಟ್, ವಾವ್, ಇದು ಚೆನ್ನಾಗಿದೆ. ಬ್ರೆಡ್ ಜಾಕ್ ಫ್ರೂಟ್ ನಾನು ಟೇಸ್ಟ್ ಮಾಡಿದ್ದೀನಿ, 400 ರುಪೀಸ್ ಅಂತೆ. ಇದರಲ್ಲಿ ತವಾ ಫ್ರೈ ಮಾಡ್ಬೋದು, ಫಿಶ್ ಇದೊಂಥರ ವೆಜಿಟೇರಿಯನ್ಸ್ಗೆ ಫಿಶ್ ಫ್ರೈ ಆ ಥರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ. ಸಣ್ಣ ಸಿಕ್ಕಿದ್ರೂ ತೊಗೊಳ್ಳಿ, ಮಾರ್ಕೆಟಲ್ಲಿ ಸಿಗುತ್ತೆ, ಸ್ವಲ್ಪ ರೇರು. ನಾರ್ತ್ ಕರ್ನಾಟಕ ಸೈಡೆಲ್ಲ ಸಿಗುತ್ತೆ, ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ, ಆದರೂ ಓಕೆ, ಸಿಕ್ಕಿದಾಗ ಬಿಡಬೇಡಿ, ಟೇಸ್ಟ್ ಮಾಡಿ. ಸಿಕ್ಕಾಪಟ್ಟೆ ಜನ ಇದ್ದಾರಪ್ಪ. ಇದೇನು ಗಿಡ? I don't know the name of the plant. ಇದು ಏನೋ ಕಾಯೋ ಹಣ್ಣು ಏನಂತ ಗೊತ್ತಿಲ್ಲ, ಈ ಗಿಡದ ಹೆಸರು ಗೊತ್ತಿಲ್ಲ, ಹಣ್ಣಿನ ಹೆಸರು ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಇಟ್ ಈಸ್ ಆಲ್ ಅಬೌಟ್ ಆರ್ಗ್ಯಾನಿಕ್ ಅಷ್ಟೇ. ಓನ್ಲಿ ಇಂಟೆನ್ಷನ್ ಈಸ್ ಆರ್ಗ್ಯಾನಿಕ್ ಅಂತ ತೋರಿಸ್ತಿದ್ದೀನಿ. ಎಷ್ಟೊಂದು ಗೊತ್ತೇ ಇಲ್ಲ ನೋಡಿ, ಇದು ಗೊತ್ತಿಲ್ಲ. ಇದೆಲ್ಲ ಕ್ರೀಪರ್ ಸೆಕ್ಷನ್ ಐ ಥಿಂಕ್. ಕರ್ಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ, 200 ರುಪೀಸ್ ಒಂದು ಗಿಡ. ಎಲ್ಲ ಕರ್ಬೇವಿನ ಸೊಪ್ಪು. ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಫ್ಲವರ್. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಗೋವಾ ಗಿಡ, ಇದರಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇದೆ. ಇದು ಡೈಮಂಡ್ ಗೋವಾ ಅಂತ, ಜಾಪನೀಸ್ದು. ಮತ್ತು ಸಿಕ್ಕಾಪಟ್ಟೆ ಇದೆ, ನಮ್ಮ ಟೈಮ್ ಶಾರ್ಟೇಜ್ ಆಗಿದೆ. ರೆಡ್ ಡೈಮಂಡ್ ಅಂತೆ, ಇದೆಲ್ಲ ಗೋವಾ. ಸೀಬೆಹಣ್ಣು, ಚೇಪೆಹಣ್ಣು ಆ ಥರ. ತೈವಾನ್ ವೈಟ್ ಕಲರ್ ಅಂತೆ. ಇದು ನೋಡಿ, ಇದು ರೆಡ್ ಕಲರು. ಸುಮಾರಿದೆ ನೋಡಿ, ಸುಮಾರು ಅಂದರೆ ಸುಮಾರು. ಇದೆಲ್ಲನೂ ಅದೇ ನೋಡಿ. ಥಾಯ್ ಗೋವಾ ಅಂತೆ ನೋಡಿ, ಥೈಲ್ಯಾಂಡ್. ಯಾರಿಗೆಲ್ಲ ಇಷ್ಟ ಥೈಲ್ಯಾಂಡ್ಗೆ ಹೋಗೋ ಆಸೆ ಯಾರಿಗೆಲ್ಲ ಇದೆ ಅಂತ ಕಮೆಂಟ್ ಮಾಡಿ. ಇದು ನೋಡಿ ಅಲ್ಲಲ್ಬಾದ್ ಅಂತೆ, ವೈಟ್ ಕಲರ್ ಇರುತ್ತೆ. ಅಲ್ಲಲ್ಬಾದ್ ಗೋವಾ. ಆಮೇಲೆ ಪರ್ಪಲ್ ಗೋವಾ. ನೆವರ್ ಹರ್ಡ್ ಪರ್ಪಲ್ ಗೋವಾ. ಇಟ್ಸ್ ಪರ್ಪಲ್ ಗೋವಾ. ದೆನ್ ಮಹಾಗನಿ ಅಂತ. ಇದು ರುದ್ರಾಕ್ಷಿ ಗಿಡ ನೋಡಿ. ಎಲ್ಲರಿಗೂ ರುದ್ರಾಕ್ಷಿ ಅಂದರೆ ಎಷ್ಟು ಪವಿತ್ರ ಅಂತ ಗೊತ್ತಲ್ವಾ? ಶಿವನಿಗೆ ಪ್ರಿಯವಾದದ್ದು ರುದ್ರಾಕ್ಷಿ ನೋಡಿ. ಅದರದ್ದು ಗಿಡ ಸಹ ಸಿಗುತ್ತೆ. ಯೂಶಲಿ ರುದ್ರಾಕ್ಷಿ ನಮಗೆ ನೇಪಾಲ್ ಕಡೆ ಸಿಗುತ್ತೆ, ಪ್ಯೂರ್ ಒರಿಜಿನಲ್ ಅಲ್ಲೇ ಸಿಗುತ್ತೆ ಅಂತಾರೆ. ವೈ ಕಾಂಟ್ ವಿ ಗ್ರೋ ಇನ್ ಅವರ್ ಇಂಡಿಯಾ, ಇನ್ ಕರ್ನಾಟಕ? ನೋಡಿ, ಇದೆಲ್ಲ ರುದ್ರಾಕ್ಷಿ ಗಿಡ ಅಂತೆ. ಇದರದ್ದು ಪ್ರೈಸ್ ಬಂದು 300 ರುಪೀಸ್. ದಿಸ್ ಒನ್ ಈಸ್ ಲಕ್ಷ್ಮಣ್ ಫಲ. ಸೀತಾಫಲ ಥರದ್ದೇ ಇರುತ್ತಲ್ಲ ಲಕ್ಷ್ಮಣ್ ಫಲ, ಅದ್ರದ್ದು ಗಿಡ ಇದೆಲ್ಲ. ಲಕ್ಷ್ಮಣ್ ಫಲ, ಇದು ಲಕ್ಷ್ಮಣ್ ಫಲ ನೋಡಿ. ಇದು ಸೀತಾಫಲ, ಜಸ್ಟ್ 250 ರುಪೀಸ್. ಎಷ್ಟು ಹಣ್ಣು ಬಿಡುತ್ತೆ, ಎಷ್ಟು ಹಣ್ಣು ತಿನ್ಬೋದು, ಎಷ್ಟು ವರ್ಷ ತಿನ್ಬೋದು, ಅದೆಲ್ಲ ಯೋಚನೆ ಮಾಡಿ ಎಲ್ಲರೂ ಗಾರ್ಡನಿಂಗ್ ಮಾಡಿ. ನೋಡಿ, ರೆಡ್ ಸೀತಾಫಲ ಅಂತೆ, ಡಿಫ್ರೆಂಟ್. ಇದು ಚೆನ್ನಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿದೆ, ಟೇಸ್ಟ್ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೇಳಿದ್ದನು. ನೋಡಿ, ಇದು ಗೋಲ್ಡನ್ ಸೀತಾಫಲ ಅಂತೆ. ನೋಡಿ, ಹನುಮನ್ ಫಲ ಅಂತೆ, ರಾಮಫಲ, ಸೀತಾಫಲ, ಹನುಮನ್ ಫಲ, ರೆಡ್ ಸೀತಾಫಲ, ಎಷ್ಟೊಂದು ಫಲ. ಗೋಲ್ಡನ್ ಸೀತಾಫಲ, ರಾಮ್ಫಲ್. 1 o'clock ಕ್ಲೋಸ್ ಆಗುತ್ತೆ. ನಾವು ಇನ್ನೂ ಸುಮಾರು ತಗೊಳ್ಳೋದಿದೆ. ನಿಮಗೂ ಇದೆಲ್ಲ ತೋರಿಸೋಣ ಅಂತ ಒಂದು ಕಡೆ ಖುಷಿ. ಏನು ಮಾಡಲಿ, ಬೇಗ ಬೇಗ ಮಾಡಿ ನಿಮಗೂ ತೋರಿಸಿ, ಆದಷ್ಟು ತೋರಿಸ್ತೀನಿ. ಇದೆಲ್ಲ ನೋಡಿ, ಶೋ ಗಿಡ ಎಲ್ಲ
ಇದನ್ನು ಮನೆಯಲ್ಲೂ ಬೆಳೆಸ್ಕೋಬೋದು. ನಾನು ತೊಗೊಂಡೋಗಿ ಬೆಳೆಸ್ಕೊಂಡಿದ್ದೀನಿ, ಬೇಕಾದ್ರೆ ಅದು ವೀಡಿಯೋ ಒಂದು ಕ್ಲಿಪ್ ಹಾಕ್ತೀನಿ. ಜಸ್ಟ್ ಪಾಟಲ್ಲೇ ಬೆಳೆಸಿದ್ರೆ ಸುಮಾರು ಹೂವು ಸಿಗುತ್ತೆ ನನಗಂತೂ ಡೈಲಿ ಮನೆ. ಮನೆಯಲ್ಲಿ ಗಾರ್ಡನಿಂಗ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಗಿಡಗಳ ಜೊತೆ ಸ್ಪೆಂಡ್ ಮಾಡ್ತೀವಿ. ನೆಗೆಟಿವ್ ಥಾಟ್ಸ್ ಬರೋಲ್ಲ ಮೈಂಡಿಗೆ, ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಈ ಖಾಲಿಯಾಗಿದ್ದರೆ ಹೇಳ್ತೀವಲ್ಲ ಎಂಟಿ ವೆಸಲ್ಸ್ ಮೇಕ್ ನಾಯ್ಸ್ ಅಂತ, ಆ ಥರ ಎಂಟಿ ಮೈಂಡ್ ಕಿಲ್ಸ್ ಅದೇನೋ ಪ್ರಾಬ್ಲಮ್ ಮರ್ತೋಗಿದ್ದೀನಿ. ಅದೆಲ್ಲ ಎಂಟಿ ಆಗಿದ್ದರೆ, ಖಾಲಿಯಾಗಿದ್ದರೆ ಏನೋ ಒಂದು ತಲೆಗೆ ಹಾಳಾಗಿ ಬೀಳ್ತಾ ಇರುತ್ತೆ. ಯೋಚನೆ ಮಾಡಿಕೊಂಡು ನಮ್ಮನ್ನು ನಾವೇ ಇದು ಮಾಡ್ಕೊಂಡು. ಕದಂಬು ಓ ಸ್ಯಾಂಡಲ್, ಇಟ್ ಈಸ್ ಆಲ್ ಸ್ಯಾಂಡಲ್. ಇದು ನೋಡಿ ಸ್ಯಾಂಡಲ್, ಮೈಸೂರು ಸ್ಯಾಂಡಲ್ ಸೋಪ್ ಕೇಳಿರ್ತೀರಲ್ಲ, ಅದರದ್ದೇ ಸ್ಯಾಂಡಲ್ಲು, ಬಟ್ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಇದನ್ನೆಲ್ಲ ನಮ್ಗೆ ಗೊತ್ತಿರೋ ಹಂಗೆ ವಿತೌಟ್ ಪರ್ಮಿಷನ್ ಬೆಳೆಸೋಂಗಿಲ್ಲ ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಇದು ನೋಡಿ ರಕ್ತಚಂದನ ಅಂತೆ, ರಕ್ತಚಂದನ ಇದೆಲ್ಲ ಸ್ಯಾಂಡಲ್, ರೆಡ್ ಸ್ಯಾಂಡಲ್, ಇದೆಲ್ಲ ಸ್ಯಾಂಡಲ್. ನಮ್ಗೆ ಗೊತ್ತಿಲ್ಲ ಇದಕ್ಕೇನಾದರೂ ಸಪ್ರೇಟಾಗಿ ಪರ್ಮಿಷನ್ ತೊಗೊಂಡು ಬೆಳೆಸ್ಬೇಕಾ ಏನು ಅಂತ ಗೊತ್ತಿಲ್ಲ. ಇದು ಸಂಪಿಗೆ ಗಿಡ, 300 ರೂಪೀಸ್ ಅಂತೆ. ಅದ್ರ ಫ್ರಾಗ್ರೆನ್ಸ್ ಹೆಂಗಿರುತ್ತೆ, ಇದು ನೋಡಿ ಬಿಲ್ವಪತ್ರ ಪತ್ರ ದೇವರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಶಿವನಿಗೆ ಪ್ರಿಯವಾದದ್ದು, ಅದು ಗಿಡ ಸಿಗುತ್ತೆ. ಯಾವ ಗಿಡ ಬೇಕು ಹೇಳಿ ಈ GKVK ಬಂದರೆ ಎಲ್ಲ ನಿಮಗೆ ಗೊತ್ತಿಲ್ದಿರೋದು ಯಾವ್ಯಾವ ಊರಲ್ಲಿರೋದು ಎಲ್ಲನೂ ಇದೇ ನಮ್ಮ ಬೆಂಗಳೂರಲ್ಲಿರೋ GKVKಯಲ್ಲಿ ಸಿಗುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಇದು ದೇವರದ ಗಿಡನೇ, ಅಶ್ವತ್ಥ ಕಟ್ಟೆ ಹತ್ರ ಇರುತ್ತಲ್ಲ ಅದು, ಹೆಸರು ಮರ್ತೋಯ್ತು. ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಇಲ್ಲಿ ಗಾರ್ಡನಲ್ಲಿ, ನರ್ಸರಿಯಲ್ಲಿ ಒಂದು ಮ್ಯೂಸಿಕ್ ಸಹ, ಸ್ಯಾಂಡಲ್ವುಡ್ ಇದೆಲ್ಲ ಚಿಕ್ಕ ಗಿಡ ಅಂತೆ. ಇದು ಸಂಪಿಗೆದೆ, ಬೇರೆದು ಅನ್ಸುತ್ತೆ, ಬೇರೆದು ಇದು ಕೆಂಡ ಸಂಪಿಗೆ, ಕೆಂಡ ಸಂಪಿಗೆ.
ಬೊಟಾನಿಕಲ್ ಗಾರ್ಡನ್ ಲೆಫ್ಟ್ ಸೈಡಾ?